ಹಲೋ ಎಲ್ರಿಗೂ. ಸೊ ಈಗ ಟೈಮ್ ಬಂದು 7 ಗಂಟೆ ಆಗಿದೆ ಬೆಳಿಗ್ಗೆ. ಈಗ ಎದ್ಬಿಟ್ಟು ಸ್ವಲ್ಪ ಕಾಫಿ ತಂದುಕೊಟ್ರು ನಮ್ಮಮ್ಮರ ಮನೆಯಿಂದ. ಕುಡಿದು ಹಾಗೆ ಕೂತ್ಕೊಂಡಿದ್ದೀನಿ. ರಾತ್ರಿ ಫುಲ್ಲು ಮಳೆ. ನಿನ್ನೆಯಿಂದ ಸಂಜೆಯಿಂದ ಮಳೆನೇ ಬರ್ತಾ ಇದೆ, ಇನ್ನೂ ಮಳೆ ಬಿಟ್ಟಿಲ್ಲ. ಸ್ವಲ್ಪ ಈಗ ಪರವಾಗಿಲ್ಲ, ರಾತ್ರಿ ಎಲ್ಲ ಬಿಟ್ಟಿಲ್ಲ ಮಳೆ. ಜಾಸ್ತಿ ಜೋರಾಗೆ ಬಂತು ಹೇಳ್ರಿ. ಈಗ ಅದಕ್ಕೆ ಕಾಫಿ ಕುಡಿದು ಕೂತ್ಕೊಂಡೆ. ಸ್ವಲ್ಪ ಎದ್ದು ಏನಾದರೂ ಕೆಲಸ ಮಾಡೋಕ್ಕಾಗ್ತಾಯಿಲ್ಲ. ಸ್ವಲ್ಪ ಇದು ಕಾಲ ಮೇಲೆ ಪೇಯ್ನ್ ಅಂದರೆ ಭಾರ ಬಿಡಬಾರ್ದು, ಪ್ರೆಷರ್ ಕೊಡಬಾರ್ದು ಅಂತ ಹೇಳಿದ್ದಾರೆ. ಸೊ ಹಂಗಾಗಿ ಇನ್ನೂ ಈಗ ಎದ್ದು ಕಾಫಿ ಒಂದು ಕುಡ್ದಿದ್ದೀನಿ. ಈಗ ಮುಖ ತೊಳ್ಕೊಂಡು ನೋಡೋಣ, ಇನ್ನೊಂದು 2 ಡೇಸ್ ಇಟ್ಕೊಂಡು ಬಿಚ್ಚಿಬಿಟ್ಟು ಆಮೇಲೆ ಪೇಯ್ನ್ಗೆ ಸ್ವಲ್ಪ ಬೆಲ್ಟು ಅದೇನಾದರೂ ಇರುತ್ತಲ್ಲ ಆ ಥರ ತಗೊಂಡು ಹಾಕೊಳ್ಳೋಣ ಅಂತ ಅಂದ್ಕೊಂಡಿದ್ದೀನಿ. ಈಗ ನಮ್ಮ ಮನೆಯವ್ರು ಎದ್ಬಿಟ್ಟು ಸಿಂಬಾನ ಎಲ್ಲ ಹೊರಗಡೆ ಕಟ್ಟಾಕಿ ಅವರು ಹೊರಗಡೆ ಓಡಾಡ್ತಾವ್ರೆ. ನಾನು ಎದ್ಬಿಟ್ಟು ಇಲ್ಲೇ ಕೂತಿದ್ದೀನಿ ಕಾಫಿ ಕುಡಿದು. ನೋಡೋಣ ಇವತ್ತಿನ ವ್ಲಾಗ್ ಯಾವ ರೀತಿ ಹೋಗುತ್ತೆ ಅಂತ. ವ್ಲಾಗ್ ಅನ್ನೋದಕ್ಕಿಂತಲೂ ನನಗಿನ್ನೂ ಸ್ವಲ್ಪ ಹುಷಾರಾಗಿಲ್ವಲ್ಲ, ಸೊ ಹಂಗಾಗಿ ನಾನು ಡಿಫ್ರೆಂಟ್ ವ್ಲಾಗ್ನ ಕೊಡೋಕ್ಕಾಗ್ತಾಯಿಲ್ಲ. ನನ್ನ ಡೈಲಿ ಲೈಫ್ ಸ್ಟೈಲ್ ವೀಡಿಯೋಸ್ನ ಶೇರ್ ಮಾಡ್ಕೊಳಕ್ಕಾಗ್ತಾಯಿಲ್ಲ ನಿಮ್ಮ ಜೊತೆ. ಆದಷ್ಟು ಇದೇ ರೀತಿ ವೀಡಿಯೋಸ್ನ ಶೇರ್ ಮಾಡ್ಕೊತಾ ಇದ್ದೀನಿ. ಇನ್ನು 2 ಡೇಸು ಅದು ರೆಡಿ ಆದಮೇಲೆ ಪಕ್ಕ ನಾನು ತಪ್ಪದೆ ಶೇರ್ ಮಾಡ್ಕೊತೀನಿ. ಸೊ ಈಗ ಎದ್ಬಿಟ್ಟು ಫಸ್ಟ್ ಮುಖ ತೊಳೆದು ಆಮೇಲೆ ತೋರಿಸ್ತೀನಿ ನಿಮಗೆ ಹೊರಗಡೆ ವ್ಯೂ ಎಲ್ಲ ಯಾವ ರೀತಿ ಇದೆ ಅಂತ. ನೋಡಿ, ಇಲ್ಲಿಂದನೇ ತೋರಿಸ್ತಾ ಇದ್ದೀನಿ. ಹೊರಗಡೆ ಎಲ್ಲ ಫುಲ್ ನೆಂದಿದೆಯಲ್ಲ, ಓಡಾಡೋಕ್ಕಾಗ್ತಾ ಇಲ್ಲ. ಅಂದರೆ ಇದು ಕಾಲಿಟ್ಟರೆ ಫುಲ್ ನೆಂದೋಗ್ಬಿಡುತ್ತೆ, ಸಿಮೆಂಟ್ ಹಾಕಿರೋದೆಲ್ಲ ಮತ್ತೆ ಎಲ್ಲ ಬಿಚ್ಕೊಬಿಡುತ್ತೆ ಅಂತ ನಾನು ಹೊರಗಡೆ ಓಡಾಡ್ತಾ ಇಲ್ಲ. ಇಲ್ಲೇ ನೋಡಿಬಿಡಿ ನೋಡಿ, ಫುಲ್ಲು ಎಲ್ಲ ಮಳೆ ಬಂದ್ಬಿಟ್ಟು ಯಾವ ರೀತಿ ಇದೆ ವ್ಯೂ ನೋಡೋದಕ್ಕೆ. ಫುಲ್ಲು ಬಿಸಿಲಿತ್ತಲ್ಲ, ಈಗ ಆರಾಮಾಗಿ ಸ್ವಲ್ಪ ತಂಪು ಥರ ಆಗಿದೆ. ನಮ್ಮ ಸಿಂಬ ನೋಡ್ರಿ ಓಡಾಡ್ತಾವನೆ. ಅವನೇ ನನ್ನ ತಮ್ಮ, ರಣದೇವ್ ಬಿಲ್ಲ ಅವನು. ಹೋಗ್ಬಿಟ್ಟ. ಇದ್ರೆ ಏನಾದರೂ ಮಾತಾಡ್ತಾನೆ, ಅವನಿಗೆ ಕೆಲ್ಸಕ್ಕೇನೋ ಟೈಮ್ ಆಗೈತೆ ಹೋದ. ಸಿಂಬಾ ನಿಮಗೆ ತೋರಿಸಿರ್ಲಿಲ್ಲ ವ್ಲಾಗಲ್ಲಿ, ಸೊ ಇವತ್ತಿನ ವಿಡಿಯೋದಲ್ಲಿ ತೋರಿಸ್ತಾ ಇದೀನಿ. ನಾನು ನಾಳೆ ಇಲ್ಲ ನಾಡಿದ್ದದಕ್ಕೆ ಸ್ನಾನ ಮಾಡಿಸ್ತೀನಿ, ಆವಾಗ ನಾನು ಡೀಟೇಲಾಗಿ ತೋರಿಸ್ತೀನಿ ನಮ್ಮ ಸಿಂಬಾನ. ಸೊ ತುಂಬ ಚೆನ್ನಾಗಿದ್ದಾನೆ, ಕ್ಯೂಟಾಗಿದ್ದಾನೆ. ಆದರೆ ಫುಲ್ಲು ಕೋಪ ಜಾಸ್ತಿ. ಟೈಮ್ ಟು ಟೈಮ್ ಊಟ ಬೇಕು, ಹಾಲು ಬೇಕು, ಇಲ್ಲ ಅಂದರೆ ಫುಲ್ಲು ಮನೆ ಹತ್ರ ಬರೋರ ಮೇಲೆಲ್ಲ ಕಿರ್ಚಾಡುತ್ತೆ. ಸಿಂಬಾ, ಹೇ ಸಿಂಬಾ ನೋಡಿ ಫುಲ್ಲೆಲ್ಲ ಗಲೀಜು ಮಾಡ್ಕೊಬಿಟ್ಟವನೆ. ಸ್ನಾನ ಮಾಡಿಸ್ಬೇಕು ಇವನಿಗೆ. ನೋಡೋದು ನೋಡಿ ಹೆಂಗೆ ನೋಡ್ತಾವನೆ. ಬರ ಇಲ್ಲಿ ಬಾ. ಫುಲ್ಲು ಸ್ವಲ್ಪ ಕೋಪ ಜಾಸ್ತಿನೇ. ಯಾರಾದರೂ ಮಾತಾಡ್ಸಿದ್ರೆ ಸಾಕು ಹಂಗೆ ಕಿರ್ಚ್ಬಿಡ್ತಾನೆ ಓ ಅಂತಂದು. ತೋರಿಸ್ತೀನಿ ನಿಮಗೆ ನೆಕ್ಸ್ಟು. ನಾನು ಸ್ನಾನ ಮಾಡಿಸಿ ನೀಟಾಗೆ ಫುಲ್ ವೈಟ್ ಆಗಿಬಿಡ್ತಾನೆ. ಫುಲ್ ಕಲರ್ ಇದ್ದಾನೆ ನಮ್ಮ ಸಿಂಬಾ ಮಾತ್ರ ನೋಡೋದಕ್ಕೆ. ನನ್ನ ತಮ್ಮನೇ ತಗೊಂಡು ಬಂದಿದ್ದು, ಅವ್ನು ನನಗೆ ಕೊಟ್ಟಿರುವಂಥ ಗಿಫ್ಟ್ ಇದು. ಸಿಂಬಾ ನನಗೆ ತುಂಬ ಇಷ್ಟ, ನಾಯಿ ಮರಿಗಳು ಇದೆಲ್ಲ ಸಾಕೋದಕ್ಕೆ ಅಂತಂದು. ಹಾಗಾಗಿ ಅವನು ಇದನ್ನು ತಗೊಂಡ್ಬಂದು ಕೊಟ್ಟಿರೋದು. ಚೆನ್ನಾಗಿ ನೋಡ್ಕೊಳ್ಳೋಣ ಅದನ್ನು. ಲಾಸ್ಟೇ ನೋಡಿ ಎದ್ಬಿಟ್ಟು ಬಂದವಳೆ. ಏನೋ 2 ಪಾರಿವಾಳ ಇದ್ದಾವೆ ಇಲ್ಲಿ ಅಂತಂದು. ಬಾರಿ ಲಾಸೆ ಇಲ್ಲಿ ಬಾ ಬಂಗಾರಿ. ನೋಡಿ ಅಲ್ಲಿ ಅವ್ರ ಮಾವನೂ ಅವಳು ಸೊಸೆ ಇಬ್ಬರು ಜಗಳ ಮಾಡ್ತಾವ್ರೆ. ಬಾ ಲಾಸೆ ಇಲ್ಲಿ ಇಲ್ಲಿ ತಿರ್ಗೋ. ಓಹೋ ಎದ್ಬಿಟ್ಟು ಬಂದವಳೆ ಅವ್ರ ಮಾವನ ಹತ್ರ. ಇನ್ನು ಅವ್ರ ಮಾವ ಕೆಲಸ ಇದ್ರೆ ಹೋಗ್ಬಿಡ್ತಾನೆ ಅಂತ ಫಸ್ಟೇ ರಾಜಿ ಹಾಕಿ ಬಂದ್ಬಿಡ್ತಾಳೆ. ಅದು ಹೆಂಗೆ ಅಂದರೆ ನೈಟು ಸಂಜೆ ಟೈಮು ಸ್ವಲ್ಪ ಬೇಗ ಮಲಗಿದ್ರೆ ಬರಲ್ಲ ಮನೆ ಹತ್ರ. ಬೇಗ ಮಲಗಿ ಆ ಥರ ಬೆಳಗ್ಗೆ ಟೈಮ್ ಎದ್ದಾಗ ಸ್ವಲ್ಪ ರಾಜಿಗೆ ಬರೋದು. ಯಾಕೆ ನೆನ್ನೆ ಬಂದಿಲ್ಲ ಮನೆ ಹತ್ರ ಅಂತಂದು ಅವ್ರ ಮಾವ ಕೇಳೋದು. ಈ ಅಮ್ಮ ಅದಕ್ಕೆ ರೀಸನ್ ಹೇಳೋದು, ರಾಣಿ. ಬಾಯಿಲೆ ಸೀಮೆ ಇದೆ, ಬಾ ತೊಳ್ಕೊ ಬಾ. ತೊಟ್ಟೆಗೆ ಐತೆ ಬಾ ಅಮ್ಮ ಚೆಂಬು. ಹೋಗಮ್ಮ. ಬೆಳಿಗ್ಗೆ ಎದ್ದಿದ ತಕ್ಷಣ ನಮ್ಮ ಮನೆಯವ್ರದ್ದು ಇವೊಂದು ಅರವಿಂದಂದು ನಿತಿನ್ದು ಬರ್ರೇ ಮಾನ್ವಿಕು ಲಾಸ್ಯ ಎಂಬುದೇ ಬರ್ತೈತೆ ಬಾಯಿಗೆ. ಇವ್ರದ್ದೆಲ್ಲ ಜಗಳ. ನಮ್ಮ ಅಪ್ಪ ನುಗ್ಗೆ ಸೊಪ್ಪು ಕಿತ್ಕೊಳ್ಳೋದಂತೆ ಹೊರಟೋದ. ಅಲ್ಲಿ ಹೋಗ್ತೈತೆ ನುಗ್ಗೆ ಸೊಪ್ಪಿನ ಸಾರು ಇವತ್ತು. ಹಿಂಗೆ ಮಳೆ ಬಂದಿದ್ದಿನ ನುಗ್ಗೆ ಸೊಪ್ಪಿನ ಬಸ್ಸಾರು ಮುದ್ದೆ ಚೆನ್ನಾಗಿರುತ್ತೆ ಕಾಂಬಿನೇಷನ್. ಇವನು ಈ ಕರ್ಜಿಕಾಯಿ ಪುಡಿ ತಿನ್ನೋಕ್ಕೆ ಜಗಳ ಎಲ್ಲ. ಬೆಳಿಗ್ಗೆ ಎದ್ಬಿಟ್ಟು ಈ ಕಸ ಹೊಡಿಯೋಕ್ಕೆ ಜಗಳ. ಒಳಗಡೆದು ನೀ ನೋಡಿ, ಹೊರಗಡೆದು ನಾನು ಹೊಡಿತೀನಿ ಅಂತಂದು ಹೇಳ್ಬಿಟ್ಟು ಇವ್ರು 3 ಜನನು ಜಗಳ ಮಾಡ್ತಾರೆ ನನ್ನ ಕಾಲ್ಗಾದಾಗಿಂದ. ಸೊ ಎದ್ದ ತಕ್ಷಣ ಇವ್ರು ಜಗಳನೇ ನೋಡಬೇಕು. ಅದಕ್ಕೋಸ್ಕರ ಹೇಳಿದ್ದು ಇವ್ರು 3 ಜನ ಈ ರೀತಿ ಜಗಳ ಆಡ್ತಾವ್ರೆ ಅಂತ. ಹಾಗೆ ಲಾಸ್ತಿ ಇದ್ದಾಳಲ್ಲ, ಸೊ ಇವಳೊಬ್ಳು ಇವ್ರ ಜೊತೆಗೆ. ಅವಳು ಎದ್ದಿದ ತಕ್ಷಣ ಇದೇ ಚಾನ್ಸ್ ಅಂತ ಬಂದುಬಿಡ್ತಾಳೆ. ನಾನಿದ್ದಿದ್ರೆ ನನ್ನ ಕೆಲಸಗಳು ನಾನು ಮಾಡ್ಕೊಬಿಡ್ತಾ ಇದ್ದೆ. ಸೊ ಈ ಕಾಲು ಪೇಯ್ನ್ ಆದಾಗಿಂದ ಈ ರೀತಿ ನೀನು ಮಾಡು ಅಂತ 3-4 ಜನನು ಜಗಳ ಹಿಡಿತಾರೆ ಮನೆಯಲ್ಲಿ. ಸೊ ನಮ್ಮ ಮನೆಯವರು ಅವ್ರ ಜೊತೆ ಮಕ್ಳ ಥರ ಆಡ್ಬಿಡ್ತಾರೆ. ಅದು ಮಾಡು, ನಾನು ಇದು ಮಾಡ್ತೀನಿ ಅಂತ ಹಂಗೆ ಡಿಸ್ಕಷನ್ ಮಾಡ್ತಾಯಿದ್ರು.
ಈ ಕಡೆ ಬೆಳಗ್ಗೆ ಎದ್ದಿದ ತಕ್ಷಣ ಕಡಲೆ ಪುಡಿ ಅದೆಲ್ಲ ತಿಂತಾವನೆ ಅರವಿಂದ್ ಕೂತ್ಕೊಂಡು. ಸೊ ಅವ್ನು ಹೇರ್ ಕಟ್ ಸ್ವಲ್ಪ ಚೇಂಜ್ ಮಾಡಿಸ್ಕೊಬಂದಾನೆ. ಈ ರಜೆಗಳು ಬಿಟ್ಟಾಗ ಅವ್ನಿಗೆ ಹೆಂಗೆ ಇಷ್ಟನೋ ಹಂಗೆ ಮಾಡಿಸ್ಬಿಡ್ತಾನೆ ಹೇರ್ ಕಟ್. ಇಲ್ಲ ಅಂದರೆ ಅವನು ಕೇಳಲ್ಲ. ಸ್ಕೂಲ್ ಇದ್ದಾಗ ಹಂಗೆ ಹೋಗಬೇಕು, ನಾನು ರಜೆಗಳಿದ್ದಾಗ ಆದರೂ ನಾನು ಇಷ್ಟದಂಗೆ ಮಾಡಿಸ್ತೀನಿ ಅಂತ ಹೇಳ್ಬಿಟ್ಟು ಆ ರೀತಿ ಮಾಡಿಸಿದ್ದ. ಚೆನ್ನಾಗೇ ಕಾಣಿಸ್ತಾ ಇದ್ದ, ನನಗೇನು ಇಷ್ಟ ಆಯಿತು. ಆದರೆ ಸ್ವಲ್ಪ ಜನ ಇಷ್ಟಪಡಲ್ಲ ಆ ರೀತಿ ಕಟಿಂಗ್ ಎಲ್ಲನೂ. ಸೊ ನನಗೇನು ಇಷ್ಟ ಆಯಿತು, ನನ್ನ ಮಗ ಅಲ್ವಾ, ಅದಕ್ಕೋಸ್ಕರ. ನೋಡಿ, ಬೆಳಿಗ್ಗೆ ನಮ್ಮ ಅಪ್ಪ ನುಗ್ಗೆ ಸೊಪ್ಪು ತಗೊಂಡೋಯ್ತಲ್ಲ, ನುಗ್ಗೆ ಸೊಪ್ಪಿನ ಸಾರು, ನುಗ್ಗೆ ಸೊಪ್ಪು ಮತ್ತೆ ರಾಗಿ ಮುದ್ದೆ. ಇದು ಸ್ವಲ್ಪ ಬಿಳೆ ಮುದ್ದೆ, ಸ್ವಲ್ಪ ಹಿಟ್ಟು ಕಡಿಮೆ ಇತ್ತೇನೋ, ಅದಕ್ಕೆ ಅಕ್ಕಿ ಜಾಸ್ತಿ ಹಾಕಿ ಸೊ ಮುದ್ದೆ ಈ ರೀತಿ ಮಾಡಿದ್ದಾರೆ. ತುಂಬ ಚೆನ್ನಾಗಿರುತ್ತೆ ಕಾಂಬಿನೇಷನ್. ಈಗ ಇದೇ ನಮಗೆ ಟಿಫನ್ನು, ಊಟ. ಹಳ್ಳಿ ಸೈಡ್ ಅಷ್ಟೇ, ಜಾಸ್ತಿ ಟಿಫನ್ ಏನು ಮಾಡಕ್ ಹೋಗಲ್ಲ ಯಾರು, ಡೈರೆಕ್ಟ್ ಈ ರೀತಿ ರಾಗಿ ಮುದ್ದೆಗಳೇ ನಮ್ಮ ಕಡೆ ಮಾಡೋ ಅಂಥದ್ದು. ಈಗ ನುಗ್ಗೆ ಸೊಪ್ಪಿನ ಸಾರು ಜೊತೆಗೆ ಮುದ್ದೆ ತಿಂದರೆ ನಿಜವಾಗ್ಲೂ ತುಂಬ ಚೆನ್ನಾಗಿರುತ್ತೆ. ಏನಮ್ಮ ಅಲ್ಲಮ್ಮೆ ಸ್ವಲ್ಪ ನೀರ್ ತಗೊಬರೋಗು. ನೋಡ್ರಿ ಲಾಸ್ಯ ತಗೊಬಂದವಳು ಪಾಪ. ಸ್ವಲ್ಪ ಸ್ವಲ್ಪ ನೀರು, ಸ್ವಲ್ಪ ನೀರು. ಬಾರೋ ಮಾನ್ವಿ, ಊಟ ಮಾಡ್ತೀಯಾ? ಯಾಕದು ಹಂಗೆ? ಅದೇ ತಪ್ಪೇ ಲಾಸ್ಯನು ಮಾಡ್ಬೇಕು. ನನ್ಗೆ ಈ ತರ ಕಾಲ ಆದಾಗಿಂದ ತುಂಬಾ ಚೆನ್ನಾಗಿ ಹೆಲ್ಪ್ ಮಾಡ್ತಾರೆ ಕೆಲ್ಸಗಳು ಪಾಪ. ನೋಡು, ತಟ್ಟೆ ತೊಳೆದು ಕೊಟ್ರೆ ಚಲ್ಕ ಬರ್ತಾಳ ಹೋಗಿ. ಅಲ್ಲೇ ಚಲ್ಲ, ಅಲ್ಲೇ ಊಟ ಮಾಡಲ್ಲ ನೀವು? ಬಿಡಲಿ, ಊಟ ಮಾಡಲ್ಲ ಯಾಕೆ? ನಾನು ಊಟ ಮಾಡ್ತೀನಮ್ಮ, ಮುದ್ದೆ ಸುಡ್ತೈತೆ ಇವತ್ತು. ಮುದ್ದೆ ತಿಂದು ಬಿಡ್ತೀನಿ, ಸುಡ ಮುದ್ದೆ, ಸೊಪ್ಪಿನ ಸಾರು. ಇದ್ರ ಜೊತೆ ಸ್ವಲ್ಪ ನುಗ್ಗೆ ಸೊಪ್ಪು. ನುಗ್ಗೆ ತೊಪ್ಪಲ್ಲ, ನುಗ್ಗೆ ಸೊಪ್ಪು. ಇವನ್ ಹೆಂಗ್ ಬದ್ರಿಗ ನನ್ನ ಅಳಿಯ ನುಗ್ಗೆ ತೊಪ್ಪಂತೆ. ನುಗ್ಗೆ ಸೊಪ್ಪು. ಬನ್ನಿ, ರಾಗಿ ಮುದ್ದೆ, ನುಗ್ಗೆ ಸೊಪ್ಪಿನ ಸಾಂಬಾರು, ನೀವು ಊಟ ಮಾಡಿ. ಬಹಳ ಚೆನ್ನಾಗಿರುತ್ತೆ ತಿಳಿ ಸಾಂಬಾರು. ಇನ್ನೂ ಸ್ವಲ್ಪ ಅಡುಗೆ ಏನಾದರೂ ಲೇಟ್ ಆಗುತ್ತೆ ನಾನು ಅಮ್ಮರ ಮನೇಲಿ ಅಂತ. ನಮ್ಮ ಮನೆಯವರು ಸ್ವಲ್ಪ ಹೊಟ್ಟೆ ಹಸುವಿಗೆ ತಡೆಯಲ್ಲ, ಒಂದು 9-9:30ಗೆಲ್ಲ ಬೇಕು. 10 ಗಂಟೆ ಆಗಿತ್ತು, ಇನ್ನೂ ಊಟ ಏನೂ ತಂದುಕೊಟ್ಟಿರಲಿಲ್ಲ. ಅದಕ್ಕೆ ಅವ್ನು ಅಂಗಡಿ ಕಳಿಸ್ಬಿಟ್ಟಾರೆ ನಾನು ಕಡಲೆ ಬೀಜ ತೊಗೊಂಡು ತಿನ್ನೋಕ್ಕೆ ಅಂತ. ಈ ಖಾರ ಹಚ್ಚಿರೋ ಕಡಲೆ ಬೀಜ ಇವೆಲ್ಲ ತರಿಸ್ಕೊಂಡು ತಿಂತಾ ಇರ್ತಾರೆ. ಹಾಗಾಗಿ ಇವಾಗ ತಿನ್ನೋಣ ಹಂಗೆ ಅಂತ ತರಿಸ್ಕೊಂಡ್ರೆ ಅಷ್ಟರಲ್ಲಿ ನಮ್ಮ ಅಮ್ಮನೇ ಬಂದು ಮುದ್ದೆನೋ ಇದೆಲ್ಲ ಸಾಂಬಾರೆಲ್ಲ ಕೊಟ್ಟೋಯ್ತು. ಇನ್ನು ಅವರು ಮಕ್ಕಳು ಇಲ್ಲೇ ಇರ್ತಾರಲ್ಲ, ಸೊ ಅವರು ಇಲ್ಲೇ ಊಟ ಮಾಡ್ತಾರೆ. ಎಲ್ಲರೂ ಕೈ ತೊಳ್ಕೊಂಬಂದು ಒಟ್ಟಿಗೆ ಕುತ್ಕೊಂಡು, ಈಗ ನೋಡ್ರಿ ಅವ್ರ ಮಾವನ ಜೊತೆ ಲಾಸೆ ಕುತ್ಕೊಂಡವಳೆ. ಈ ಕಡೆ ಮಾನ್ವಿಗೆ ಸಪ್ರೇಟಾಗಿ ಒಂದು ತಟ್ಟೆಗೆ ಇಡಿಸ್ಕೊಂಡು ನನ್ನ ಕೈಲಿ ಊಟ ಮಾಡ್ತಾಯಿದ್ದೀವಿ. ತುಂಬ ಚೆನ್ನಾಗಿತ್ತು, ಉಪ್ಪು ಖಾರ ಎಲ್ಲ ಚೆನ್ನಾಗಾಗಿತ್ತು ಸಾಂಬಾರಿಗೆ. ಸೊಪ್ಪು ಸ್ವಲ್ಪ, ರಾಗಿ ಮುದ್ದೆ, ಇದು ಸೊಪ್ಪಿನ ಸಾರಲ್ಲಿ ಹೊಟ್ಟೆ ತುಂಬ ಊಟ ಮಾಡಿದ್ದಾಯಿತು. ಭಾಳ ಚೆನ್ನಾಗಿತ್ತು. ನನಗೆ ಈ ನುಗ್ಗೆ ಸೊಪ್ಪಿನ ಸಾರು ಅಂದರೆ ತುಂಬ ಇಷ್ಟ ಆಗುತ್ತೆ. ಇನ್ನು ಯಾವುದೇ ಥರ ಸೊಪ್ಪು ಅಂದ್ರೂ ಅಷ್ಟಾಗಿ ಇಷ್ಟಪಡಲ್ಲ. ನುಗ್ಗೆ ಸೊಪ್ಪು ಅಂದರೆ ನನ್ನ ಫೇವ್ರೇಟ್ ಅಂತಂದು ಹೇಳ್ಬೋದು. ಹಾಗೆ ಇನ್ನೇನು ಒಂದು 3:30 ಆಗಿತ್ತು, ಒಂದು 3:30-4 ಗಂಟೆ ಆಗಿತ್ತು ಟೈಮು. ಅವಾಗ ಫುಲ್ ಒಂಥರ ಮೋಡ ಮುಚ್ಚಿದಂಗೆ ಇತ್ತು. ಮುಚ್ಚಿದ್ದು ಇದ್ದಕ್ಕಿದ್ದಂಗೆ ಮಳೆ ಬಂದುಬಿಡ್ತು. ನಾವು ಸುಮ್ಮನೆ ಹಂಗೆ ಬೇಸಿಗೆ ಮಳೆ ಅಲ್ವಲ್ಲ, ಸುಮ್ಮನೆ ಹಂಗೆ ಬಂದು ಹೋಗುತ್ತೇಳು ಅಂತ ಅಂದ್ಕೊಂಡ್ರೆ ಎಷ್ಟೊಂದು ಮಳೆ ಅಂದರೆ ನೈಟ್ ಫುಲ್ಲು ಮಳೆ, ಮತ್ತು ಮಾರ್ನಿಂಗು ಮಳೆ, ಆ ಥರ. ಅದು ಇನ್ನು ಸ್ಟಾರ್ಟಿಂಗಲ್ಲಿ ತೋರಿಸಿದ್ನಲ್ಲ, ಸೊ ಹೇಳಿದ್ನಲ್ಲ ಸ್ಟಾರ್ಟಿಂಗಲ್ಲಿ, ಸೊ ಅದೇ ಮಳೆನೇ ಈಗ ತೋರಿಸ್ತಾ ಇರೋವಂಥದ್ದು. ನಾನು ನೋಡ್ತಾ ಇರ್ಬೋದು ನೀವು. ಈಗ ನಾವು ಸ್ಟಾರ್ಟ್ ಆದಾಗಿಂದ ಸ್ವಲ್ಪ ವೀಡಿಯೋ ಕವರ್ ಅಂದರೆ ನಾನು ಇಲ್ಲಿಗೆ ಸ್ಟಾಪ್ ಆಗುತ್ತೆ ನಮ್ಮ ಮಳೆ. ಅದಕ್ಕೋಸ್ಕರ ಫಸ್ಟ್ ಮಳೆ, ವರ್ಷದ ಮೊದಲನೇ ಮಳೆ ನಮ್ಮೂರಲ್ಲಿ. ಅದಕ್ಕೋಸ್ಕರ ಇದನ್ನು ಸ್ವಲ್ಪ ಕವರ್ ಮಾಡೋ ವೀಡಿಯೋ ಅಂತಂದು ಹೇಳಿದ್ರೆ ನಮ್ಮ ಮನೆಯವರು ಅದಕ್ಕೆ ಸ್ವಲ್ಪ ಕವರ್ ಮಾಡಿದ್ರು. ಆದರೆ ಇದಕ್ಕಿಂತ ಒಳ್ಳೆ ವ್ಯೂ ಸಿಕ್ತು ನಮಗೆ. ಇಲ್ಲಿ ನೋಡಿರಿ, ನಮ್ಮ ಅಣ್ಣ ಕೂತಿದ್ರು ಟಿ ವಿ ನೋಡ್ತಾ. ಕರೆಂಟ್ ಹೊರಟೋಯ್ತು, ಸೊ ಅದಕ್ಕೆ ನಾವು ಒಳಗಡೆ ಕೂತಿದ್ವಿ ಮಾತಾಡ್ತಾ. ಇಲ್ಲಿ ನೋಡಿ ಎಷ್ಟೊಂದು ಜೋರು ಮಳೆ, ಅದರಲ್ಲಿ ಸ್ವಲ್ಪ ಗಾಳಿನೂ ಜಾಸ್ತಿ ಆಯಿತು, ಮಳೆನೂ ಜೋರಾಗಿ ಬಂತು. ಫುಲ್ ದೋಣಿ ನೀರು, ಮನೆ ಮೇಲೆ ಇದಿರುತ್ತಲ್ಲ ನೀರು ಬೀಳೋಂಥ ಪೈಪು, ಅದ್ರ ಫುಲ್ಲು ನೀರು ಬರೋವಲ್ಲಿ ನೋಡ್ತಾ ಇರ್ಬೋದು ನೀವು ಎದುರುಗಡೆ ಮನೆಯಲ್ಲಿ. ಮತ್ತು ನಮ್ಮ ಮನೆ ಮುಂದೆ ರೋಡ್ ಇದೆಯಲ್ಲ, CC ರೋಡು, ಅದು ತುಂಬ ನೀರು ಹೋಗೋದು, ಅಷ್ಟೊಂದು ಮಳೆ ಬಂತು. ಇದೊಂದು ಅಂದರೆ ಒಂದು ಸ್ವಲ್ಪ ಹೊತ್ತಲ್ಲ, ಸಂಜೆವರೆಗೂ ಬಂದು ಮತ್ತು ನೈಟ್ ಫುಲ್ ಹಿಡ್ಕೊಬಿಡ್ತು ಮಳೆ. ಸೊ ನಾನೇನಾದರೂ ಕೆರೆಗೆಲ್ಲ ನೀರೇನಾದರೂ ಬಂದೈತೆ ಅಂತ ನಮ್ಮ ಅಪ್ಪನ ಕೇಳಿದ್ರೆ, ಇನ್ನೂ ಒಂದು ಸಲ ಕೇಳಮ್ಮ, ಇನ್ನೂ ಬರಬೇಕು, ಇನ್ನೂ ಬಂದರೆ ಬರುತ್ತೆ ಅಂತಂದು ಹೇಳ್ತು. ಯಾಕಂದರೆ ಅಷ್ಟು ಮಳೆ ಬಂತು, ನೈಟ್ ಫುಲ್ಲು ಕರೆಂಟ್ ಇರಲಿಲ್ಲ, ಸೆಕೆಯಲ್ಲಿ ಸಾಕಾಗೋಯ್ತು ನೈಟ್ ಎಲ್ಲನೂ. ಹಾಗೆ ಈ ಥರ ಇತ್ತು. ಅಲ್ಲೊಂದು ಹಸು ಒಂದು ನೆನೀತಾ ಇತ್ತು. ಫುಲ್ಲು ಜೋರು ಮಳೆ ಹಿಡ್ಕೊಳ್ಳೋಕ್ಕೆ ಆಗ್ತಾಯಿರಲಿಲ್ಲ. ಸೊ ಅದಕ್ಕೆ ಅದೊಂದು ನೆನೀತು. ಅದನ್ನು ಇನ್ನು ತಂದು ಆಮೇಲೆ
ಚಪ್ರದ ಕೆಳಗೆ ಕಟ್ಟಾಕಿದ್ರು. ಸ್ವಲ್ಪ ಕಡಿಮೆ ಆದಮೇಲೆ ನೋಡಿರಿ, ನೀವು ನೋಡ್ತಾ ಇರ್ಬೋದು ನೀರು ಅದು ಸ್ವಲ್ಪ ಕಡಿಮೆ ಆದಾಗ ಫುಲ್ ತುಂಬಿ ಹೋಗ್ತಾಯಿತ್ತು ಅದೆಲ್ಲ ರೋಡೆಲ್ಲನೂ. ಸೊ ಈ ರೀತಿ ನಮ್ಮ ವರ್ಷದ ಮೊದಲನೇ ಮಳೆ ಅಂತಂದು ಹೇಳ್ಬೋದು. ಈ ರೀತಿ ಬಂತು. ನಿಮ್ಮ ಸೈಡೆಲ್ಲ ಮಳೆ ಆಗಿದೆ ಅಂತಂದು ಕಾಮೆಂಟ್ ಸೆಕ್ಷನಲ್ಲಿ ತಿಳಿಸಿ. ಎಲ್ಲ ಕಡೆನೂ ಆಗ್ತಾಯಿದೆ. ಈಗ ಬೆಂಗಳೂರು ಈ ಸೈಡೆಲ್ಲ, ತುಮಕೂರು ಎಲ್ಲ ಆಗ್ತಾಯಿದೆ ಮಳೆ, ಎಲ್ಲ ಕಡೆನೂ ಆಗ್ತಾ ಇರುತ್ತೆ. ಸೊ ನಮ್ಮ ಕಡೆನೋ ಈ ರೀತಿ ಬಂದುಬಿಡ್ತು. ಫುಲ್ಲು ಫಸ್ಟ್ನೇ ಸರಿನೇ ಬಂತು, ಆದರೆ ಜೋರಾಗೂ ಬಂತು ಮಳೆ. ಸೊ ತುಂಬ ಖುಷಿ ಆಯಿತು, ಯಾಕಂದರೆ ಈ ಬಿಸಿಲಿಗೂ ಸೆಕೆಗೂ ಸಾಕಾಗಿತ್ತು. ಸ್ವಲ್ಪ ತಂಪಾದರೂ ಆಗುತ್ತೆ ಭೂಮಿ ಆ ರೀತಿ ಮಳೆ ಬಂದರೆ ಅಂತಂದು ಅನ್ನಿಸ್ತು ನನಗೆ. ಆ ರೀತಿ ಸ್ವಲ್ಪ ತಂಪಾದ ಗಾಳಿ ಬರೋದು ಆ ಮಳೆ ಬರಬೇಕಾದ್ರೆ ತುಂಬ ಚೆನ್ನಾಗಿ ಅನ್ನಿಸ್ತು ನನಗಂತೂ. ನೋಡಿರಿ, ಮನುಷ್ಯ ಯಾವುದೇ ಒಂದು ಇದಕ್ಕೂ ಹೊಂದ್ಕೊಳ್ಳಲ್ಲ. ಮಳೆ ಬಂದರೆ ಮಳೆ ಅಂತೀವಿ, ಚಳಿ ಬಂದರೆ ಚಳಿ ಅಂತೀವಿ, ಬಿಸಿಲು ಬಂದರೆ ಬಿಸಿಲು ಅಂತೀವಿ. ಹಾಗೆ ಸೊ ಯಾವುದೂ ಓಕೆ ಅನ್ನಲ್ಲ ಮನುಷ್ಯ, ಅಷ್ಟೇ. ಈಗ ಅದಾದಮೇಲೆ ಮಳೆ ಬರ್ತಾಯಿತ್ತು, ಸ್ವಲ್ಪ ಹಂಗೆ ಕಡಿಮೆ ಆದಂಗಿತ್ತು. ಆವಾಗ ಬಸ್ಗೆ ಕೊರಿಯರ್ ಮಾಡಿದರು ಹಾಟ್‌ಸ್ಟಾರ್ ಕಂಪ್ನಿಯಿಂದ ವಾಷಿಂಗ್ ಮಿಷಿನ್. ರೋಜಾ ಅವ್ರು ತಗೊಂಡವ್ರೆ. ಯಾಕಂದರೆ ನಂದು ನೋಡಿದ್ರಲ್ಲ, ಸೊ ನನ್ನ ವಾಷಿಂಗ್ ಮಿಷಿನಲ್ಲಿ ಚೆನ್ನಾಗಿ ಬಟ್ಟೆ ಎಲ್ಲ ತೊಳೆಯುತ್ತೆ ಅಂತ ಅವರು ಸ್ವಲ್ಪ ಬಟ್ಟೆಗಳೆಲ್ಲ ಒಕ್ಕಂತ ಇದ್ರು. ಅದಕ್ಕೆ ನಾವು ಒಂದು ತೊಗೊಂಡ್ಬಿಡೋಣ ಅಂತಂದು ಹೇಳ್ಬಿಟ್ಟು ಅವರು ಹಾಲಿನ ಬಿಲ್ ಬಂದಿತ್ತು. ಸೊ ಹಂಗಾಗಿ ಹಾಲಿನ ಬಿಲ್ಲಲ್ಲಿ ತೊಗೊಂಡಿರೋ ಅಂಥದ್ದು. ಭಾಳ ಚೆನ್ನಾಗಿ ಕ್ಲೀನ್ ಆಗುತ್ತೆ ಹಾಟ್‌ಸ್ಟಾರ್ ವಾಷಿಂಗ್ ಮಿಷನ್ನು. ಸೊ ನಿಮ್ಗೆ ಏನಾದರೂ ಬೇಕಂದರೆ ಆರಾಮಾಗಿ ತೊಗೊಳ್ಳಿ. ಪ್ರೈಸ್ ಎಲ್ಲ ಅದು ನಾವು ಎಷ್ಟು ಕೆ ಜಿ ತೊಗೊತೀವೋ ಅಷ್ಟರ ಮೇಲೆ ಡಿಪೆಂಡ್ ಇರುತ್ತೆ ಅಮೌಂಟ್ ಅನ್ನೋದು. 11 ಕೆ ಜಿ, 10 ಕೆ ಜಿ, ಹಿಂಗೆ 8 ಕೆ ಜಿ ಹಿಂಗೆಲ್ಲ ಇರುತ್ತಲ್ಲ, ಅದು ಅಮೌಂಟು ಏರುಪೇರು ಇರುತ್ತೆ. ಒಂದೇ ಫಿಕ್ಸ್ಡ್ ಅಮೌಂಟ್ ಅಂತ ಇರೋಲ್ಲ. ಸೊ ನಿಮಗೆ ಬೇಕಂದರೆ ಒಂದು ವೇಳೆ ಕಾಮೆಂಟ್ ಸೆಕ್ಷನ್ ತಿಳಿಸಿ, ನಾನು ಅವ್ರ ನಂಬರ್ನ ಕೊಡ್ತೀನಿ, ನೀವು ಪರ್ಚೇಸ್ ಮಾಡ್ಕೋಬೋದು. ಸೊ ತುಂಬ ಚೆನ್ನಾಗಿ ಕ್ಲೀನ್ ಆಗುತ್ತೆ. ನಮಗೆ ಟ್ಯಾಂಕರ್ ಏನೂ ಇಲ್ಲ, ಬರೀ ನಲ್ಲಿಯಿಂದ ಬರುವಂಥ ನೀರಲ್ಲೇ ತೊಳ್ಕೊಬೋದು. ಅಂದರೆ ಈ ಥರದ್ದು ಆರಾಮಾಗಿ ಯೂಸ್ ಆಗುತ್ತೆ. ಓಕೆ ಫ್ರೆಂಡ್ಸ್, ಇದಾಗಿತ್ತು ಇವತ್ತಿನ ವಿಡಿಯೋ. ಯಾವ ರೀತಿ ಅನ್ನಿಸ್ತು ಅಂತ ಹೇಳಿ. ಪರವಾಗಿಲ್ಲ, ಸ್ವಲ್ಪ ನಿಮ್ಗೆ ಇಷ್ಟ ಆಗೋ ರೀತಿ ವ್ಲಾಗ್ಸ್ನ ನಾನು ಕೊಡೋಕ್ಕೆ ಟ್ರೈ ಮಾಡ್ತೀನಿ ಮುಂದಿನ ದಿನಗಳಲ್ಲಿ. ಸೊ ಹೊಸಬ್ರಾಗಿದ್ದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.